ಘನಘೋರ ದುರಂತದಲ್ಲಿ ಖುಷ್ಬೂ ಅನ್ನೋರು ಸಾವನ್ನಪ್ಪಿದ್ದಾರೆ. ರಾಜಸ್ಥಾನ ಮೂಲದ 5 ಮೃತರಲ್ಲಿ ಖುಷ್ಬೂ ಕೂಡ ಒಬ್ಬರು. ವಿಮಾನ ನಿಲ್ದಾಣದ ಒಳಗಡೆ ಹೋಗುವ ಕೊನೆಯ ದೃಶ್ಯ ಸೆರೆಯಾಗಿದೆ. ಮಗಳು ಖುಷ್ಬೂ ಜೊತೆಗೆ ಮದನ್ ಸಿಂಗ್ ರಾಜ್ಪುರೋಹಿತ್ ಮಗಳ ಕೊನೆಯ ಫೋಟೋವನ್ನು ಕ್ಲಿಕ್ಕಿಸಿಕೊಂಡಿದ್ದಾರೆ. ಆ ಫೋಟೋ ಈಗ ರಿವೀಲ್ ಆಗಿದೆ, ಸಿಕ್ಕಿದೆ. ಕಳೆದ ಜನವರಿಯಲ್ಲಿ ಮದುವೆ ಆಗಿದೆ ಖುಷ್ಬೂ, ಈಗ ಮೃತರಾಗಿದ್ದಾರೆ. ಖುಷ್ಬೂ ಅವರ ಪತಿ ಲಂಡನ್ನಲ್ಲಿ ಕೆಲಸ ಮಾಡ್ತಾ ಇದ್ರು. ಆ ಕೊನೆಯ ವಿಡಿಯೋವನ್ನು ನೋಡ್ತಾ ಇದ್ದೀವಿ. ಆ ಕುಟುಂಬ ಈ ವಿಡಿಯೋವನ್ನು ಯಾವತ್ತಿಗೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಇದು ಕೊನೆಯ ವಿಡಿಯೋ ಆಕೆಯದ್ದು. ನೋಡಿ, ಲಂಡನ್ಗೆ ಹೋಗ್ತಾ ಇದ್ರು. ಕಳೆದ ಜನವರಿಯಲ್ಲಿ ಮದುವೆ ಆಗಿದೆ. ಕೇವಲ 6 ತಿಂಗಳಾಗಿದೆ ಮದುವೆಯಾಗಿ. 6 ತಿಂಗಳು. ಪತಿ ಲಂಡನ್ನಲ್ಲಿದ್ದರು. ಪತಿಯನ್ನು ನೋಡೋದಕ್ಕೆ ಅಂತ ಹೋಗ್ತಾ ಇದ್ರು. ಕೊನೆಯದಾಗಿ ಕುಟುಂಬದ ಜೊತೆಗೆ ಫೋಟೋ ತೆಗೆಸ್ಕೊಂಡಿದ್ರು. ಇನ್ನೇನು ಲಂಡನ್ಗೆ ಹೊರಡಬೇಕು. ನೋಡಿ, ಈ ಫೋಟೋ ತಂದೆಯ ಜೊತೆಗಿನ ಕೊನೆಯ ಫೋಟೋ ಇದು. ಈ ತಂದೆಗೆ ಈ ಫೋಟೋವನ್ನು ಯಾವತ್ತಾದರೂ ಮರೆಯೋದಕ್ಕೆ ಸಾಧ್ಯನಾ? ಮಗಳನ್ನು ಮರೆಯೋದಕ್ಕೆ ಸಾಧ್ಯನಾ? ಈ ಫೋಟೋ ನೋಡಿದಾಗೆಲ್ಲ ಬಿಕ್ಕಳಿಸ್ತಾರೆ ಅವರು. ಕರುಳು ಕಿತ್ತು ಬರುತ್ತೆ, ದುಃಖ ಆಗತ್ತೆ, ವೇದನೆ ಆಗತ್ತೆ, ನರಳಾಟ ಆಗತ್ತೆ. ಎಂಥ ಹೃದಯ ವಿದ್ರಾವಕ ಕೊನೆಯ ಫೋಟೋ. ನೇನು ಅವರು ವಿಮಾನ ಹತ್ತಬೇಕು, ವಿಮಾನ ನಿಲ್ದಾಣದ ಒಳಗಡೆ ಹೋಗಬೇಕು, ಅದಕ್ಕೂ ಮುಂಚೆ ತೆಗೆಸಿಕೊಂಡಂಥ ಫೋಟೋ. ಯಾರು ಊಹೆ ಮಾಡಿರ್ತಾರೆ? ನೇನು ನನ್ನ ಮಗಳು ಬಹಳ ಸುಖವಾಗಿ ವಿಮಾನವನ್ನು ಹತ್ತಿ ಲಂಡನ್ಗೆ ಹೋಗ್ತಾಳೆ ಅಂತ. ನೋಡಿ, 6 ತಿಂಗಳ ಹಿಂದೆ ಜನವರಿಯಲ್ಲಿ ಮದುವೆ ಆಗಿರ್ತಾರೆ. ಆ ಮದುವೆಯ ದಿನದ ವಿಡಿಯೋ. ಗಂಡನ ಮನೆಗೆ ಹೋಗಬೇಕು. ಆ ಹೊತ್ತಿನಲ್ಲಿ ಭಾಳ ದುಃಖದಿಂದ, ಭಾಳ ಬೇಸರದಿಂದ, ಬೇಜಾರಿನಿಂದ ಮಗಳನ್ನು ಕಳಿಸಿಕೊಟ್ಟಿರ್ತಾರೆ ಗಂಡನ ಮನೆಗೆ. ಗಂಡ ಲಂಡನ್ನಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಗಂಡನ ಮನೆಗೆ ಹೋಗಬೇಕಾಗಿತ್ತು, ಅದಕ್ಕೆ ಅಂತ ಹೊರಟಿದ್ದು. ಆ ಹೊತ್ತಿನಲ್ಲಿ ಈ ದುರ್ಘಟನೆ ಸಂಭವಿಸಿ ಹೋಗಿದೆ. ಮಗಳು ನಮ್ಮ ಮನೆಯನ್ನು ತೊರೆದು ಗಂಡನ ಮನೆಗೆ ಹೋಗ್ತಾಳೆ ಅಂದಾಗಲೇ ಈ ದುಃಖ, ಈ ವೇದನೆ, ಈ ನರಳಾಟ, ಈ ತೊಳಲಾಟ. ಇನ್ನು ಮಗಳು ಇನ್ನು ಮುಂದೆ ಇರೋದಿಲ್ಲ, ಯಹಲೋಕವನ್ನೇ ತ್ಯಜಿಸಿದ್ದಾಳೆ ಅಂದಾಗ ಆ ಕುಟುಂಬದ ದುಃಖ ಎಷ್ಟಿರ್ಬೋದು, ಕುಟುಂಬದ ಬೇಸರ ಎಷ್ಟಿರ್ಬೋದು. ಜಸ್ಟ್ ಇಮ್ಯಾಜಿನ್. ಊಹೆಗೂ ನಿಲುಕದ್ದು. ಆ ಕುಟುಂಬಕ್ಕೆ ಈ ದುಃಖವನ್ನು ಬರೆಸೋದಕ್ಕೆ ಸಾಧ್ಯವೇ ಇಲ್ಲ. ಯಾವಾಗೆಲ್ಲ ಈ ವಿಡಿಯೋಗಳನ್ನು ನೋಡ್ತಾರೋ, ಈ ಫೋಟೋಗಳನ್ನು ನೋಡ್ತಾರೋ, ಆವಾಗೆಲ್ಲ ಮತ್ತೊಮ್ಮೆ ನೆನಪಿಗೆ ಬರ್ತಾನೆ ಇರುತ್ತೆ. ನನ್ನ ಮಗಳು ವಿಮಾನ ಅಪಘಾತದಲ್ಲಿ ಸತ್ತು ಹೋದಳು. ಕೊನೆಯದಾಗಿ ಆಕೆಯ ಮೃತದೇಹದ ಮುಖವನ್ನಾದರೂ ನೋಡೋದಕ್ಕೆ ಸಿಗ್ತಾ, ಅದೂ ಇಲ್ಲ. ಸುಟ್ಟು ಕರಕಲಾಗಿದೆ. ಯಾವ ದೇಹ ಏನು ಅಂತ ಗೊತ್ತಿಲ್ಲ. ಅಂಥ ಪರಿಸ್ಥಿತಿ. ಇಂಥ ಪರಿಸ್ಥಿತಿ ಯಾವ ಪೋಷಕರಿಗೂ ಬರಬಾರ್ದು, ಯಾವ ತಂದೆ ತಾಯಿಯಂದ್ರಿಗೂ ಬರಬಾರ್ದು. ಆದರೆ ಮೃತರಾದಂಥ ಪ್ರತಿಯೊಬ್ಬರ ಸ್ಥಿತಿಯೂ ಹೀಗೆ ಇದೆ. ಪ್ರತಿಯೊಬ್ಬರ ಪರಿಸ್ಥಿತಿಯೂ ಹೀಗಿದೆ. ಒಬ್ಬರದ್ದು ಒಂದೊಂದು ಕತೆ, ಒಬ್ಬೊಬ್ಬರದ್ದು ಒಂದೊಂದು ಕತೆ. ನೋಡಿ, ಗಂಡನ ಮನೆಗೆ ಹೋಗ್ತಾ ಇದ್ದಂಥ ದೃಶ್ಯ. ಅವರೇ ಅವರ ಹಸ್ಬೆಂಡ್ ಅಂತ ಅನ್ಸುತ್ತೆ ಮುಂದೆ ಕೂತವರು. ಲಂಡನ್ನಲ್ಲಿದ್ದರು. ಲಂಡನ್ನಲ್ಲಿ ನನ್ನ ಪತ್ನಿ ಬರ್ತಾಳೆ ಅಂತ ಕಾಯ್ತಾ ಇದ್ರು. ಆದರೆ ಅವರಿಗೆ ಬಂದಂಥ ಸುದ್ದಿ, ಪತ್ನಿ ವಿಮಾನ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾಳೆ ಅನ್ನೋ ದುರಂತ, ಘೋರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.